ಅಂತೇಳಿ ಸೀರೆ ತೊಗೊಂಡಿನಿ. ಹೆಂಗೈತೆ ನೋಡು. ಮನಿ ಹೆಣ್ಮಕ್ಳಿಗೆ ಸೀರೆ ತೊಗೊಳಕ ರೊಕ್ಕ ಇರಂಗಿಲ್ಲ. ಅವ್ರ ಹೋಗ ಚಲೋದು ಇಲ್ಕಲ್ ಸೀರೆ ತೊಗೊಂಡ. ಏಟು ಬಿತ್ತು ಸೀರೆಗೆ? 900 ರೂಪಾಯಿ ಬಿತ್ತು ನೋಡಕ್ಕ. 100 ರೂಪಾಯಿ ತುಟ್ಟಿನ ಬಿಡವ. ಇಲ್ಲಿ ಊರ ತೊಗೊಂಡ್ರೆ ಪೇಟೆಗೆ ಹೋದ್ರೆ 800 750 ರೂಪಾಯಿ ಕೊಡ್ತಾರೆ. ಮತ್ತು ಬೇಸಿನ ಅನ್ನೋದು. ಮತ್ತು ಅಲ್ಲಿ ಹೋಗಿ ಬರೋ ಖರ್ಚು ಅಷ್ಟಾಗೇ ಬಿಡ್ತತಿ. ಯವ್ವ 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 ಅಷ್ಟು ರೊಕ್ಕದ ಸೀರೆ ತೊಗೊಂಡ ತಮ್ಮವ್ಗ. ನನಗೆ ಮಾತ್ರ ಏನೂ ಇಲ್ಲ. ನಮಗಾದ್ರೆ 200 300 ರೂಪಾಯಿದು ಪತ್ಲ ತೊಗೊಂತಾರ. ತಮ್ಮವ್ರಿಗೆ ಮಾತ್ರ ಎಲ್ಲ ಮಾಡ್ತಾರ. ತಮ್ಮವ್ರು ಬಂದ್ರೆ ಕೋಳಿ ಪಲ್ಯ ಮಾಡ್ತಾರ, ಸೀರೆ ತಂತಂದು ಉಡಿಸ್ತಾರ. ತವ್ರ ಮನೆಯವ್ರ ಕಡೆ ಯಾರ ಹೊಡೋಲಿ ಬಸರಾಗ್ಲಿ ಬೆಳ್ಳಿ ಬಂಗಾರ ಎಲ್ಲ ಮಾಡಿ ಬರ್ತಾರ. ಮನೆ ಹೆಣ್ಮಕ್ಳಿಗೆ ಮಾತ್ರ ಇವ್ರ ಹತ್ರ ರೊಕ್ಕ ಇರಂಗಿಲ್ಲ. ನಾನು ಒಟ್ಟ ಅವು ಸೀರೆನ ಉಡ್ಸಿದ್ದಿಲ್ಲ ಇವ. ಅದಕ್ಕೆ ಸುಮ್ಮನೆ ಉಡ್ಸಿದ್ರೆ ಆತ ಭಾಳ ದಿನಕ್ಕೆ ಬಂದ ಅಂತೇಳಿ ತೊಗೊಂಡೆ. ಬೇಸ ತಾಣಿಲ್ಲ, ಚಲೋ ಐತಿ. ಕಲರ್ ಮಾತ್ರ ಚಂದ ಐತಿ. ನನಗಟ್ಟ ಜೋಳದ ಮುದ್ದೆ ತಿರುಗಿ ಕೊಡ್ತೀನಿ. ನಂದು ಗಂಟೆ ಆಗತ್ತವ ಜೋಳದ ಮುದ್ದೆ. ನಿಮ್ಮ ಮಾವಗ ಜೋಳದ ಮುದ್ದೆ ತಿನ್ನೋ ಹಂಗಾಗೈತಂತ. ಅದೇನೋ ಮಸಾಲೆ ಮಾಡ್ತಿ ಅಂತಲೇವ, ಉಳ್ಳಾಗಡ್ಡಿ ಪಳಾಗಡ್ಡಿ ಹೆಚ್ಚಿ ಹಾಕಿ. ನೀಲವ್ ಎಂತ ಚಲೋ ಮಾಡಿರ್ತಾಳ, ನೀನು ಮಾಡಕ್ ಬರಂಗಿಲ್ಲ ಅಂತ ಬೈದಾಡಕತ್ತಾನ ನಿಮ್ಮ ಮಾವ. ಒಂದಿಟ್ಟು ಮಾಡ್ಕೊಡ್ತೀಯ? ಮಾಡಿ ತೊಗೊಂಬರ್ತೀನಿ ತಗೋ ಯಾಕ. ಅಯ್ಯೋ ಬಾ, ಅಲ್ಲಿ ಮನ್ಯಾಗೆಲ್ಲ ಉಳ್ಳಾಗಡ್ಡಿ ಪಳಾಗಡ್ಡಿ ಎಲ್ಲ ಹೆಚ್ಚಿ ಜಿನ್ಸ ಎಲ್ಲ ಹೆಚ್ಚಿಟ್ಟಿನಿ. ಒಂದಿಟ ಮಾಡ್ಕೊಟ್ಟು ಹೋಗಾರ ಬಾ. ಇನ್ನು ಹೊಲಕ್ಕೆ ಹೋಗ್ಬೇಕು ಬಾ. ತಡಿ ಹಂಗಾದ್ರೆ ಸೀರೆ ಎತ್ತಿಟ್ಟು ಬರ್ತೀನಿ. ಪಾಂಡು ದೊಡ್ಡವನ್ನೆಲ್ಲ ಕರ್ಕೊಂಡು ಹೋದ. ಕಣ್ಣಿಗೆ ಹೂ ಪರಿ ಬಂದವ ಯಾಕ. ಒಂದಿಟ ದವಾಖಾನೆ ತೋರ್ಸ್ಕೊಂಬ ಅಂದ್ರೆ ನಾ ಯಾಕಂತಾಳ. ಅದಕ್ಕೆ ಇವನ ಬೇದಾಡಿ ಕರ್ಕೊಂಡು ಹೋಗ್ಯಾನ ನೋಡು. ಅವು ಕಣ್ಣಿನ ಪರಿ ಬಂದವು. ಮತ್ತು ಹಂಗೇನಾರು ಆಪರೇಷನ್ ಮಾಡ್ಸೋದು ಬಂತಂದ್ರೆ ಇಲ್ಲೇ ಆಪರೇಷನ್ ಮಾಡಿಸಿ ಒಂದಿಷ್ಟು ದಿನ ಇಲ್ಲೇ ಇಟ್ಕೊಂಡು ಜಪಾನ್ ಮಾಡಿ ಕಳಿಸ್ತೀನಿ. ಜಪಾನ್ ಮಾಡಿ ಕಳಿಸ್ತಾವ. ನಮ್ಮನ್ನ ಮಾತ್ರ ಇಟ್ಕೊಳಕ್ ಬರಂಗಿಲ್ಲ ಇವರಿಗೆ. ತವ್ರ ಮನೆಯವ್ರನ್ನ ಎಲ್ಲಾನು ಇಟ್ಕೊಳಕ್ ಬರ್ತೈತಿ. ಅವ್ರು ಇಲ್ಲೇ ಇಟ್ಕೊಂಡು ಜಪಾನ ಮಾಡ್ತಾ ಅಂತ. ನಾನೊಂದು 2 ದಿನ ಇರ್ತಾನ ಅಕ್ಕನ ಕೆಂಪಕ್ಕ ಇವರು. ಮತ್ತು ನೋಡಿದ್ರೆ ಕಷ್ಟ ಅತ್ತಾಗ ಸರ್ಕೊಂತಾನೆ. ಮೊದ್ಲೇಕ ಕಂಚುರುಕ್ ಬಾಳದ ಇವರು. ಈ ಸೀರಿನ ಅತ್ತಿಗೆ ಮತ್ತು ಚಿಗವ್ ತೋರ್ಸ್ಯವ. ಅಯ್ಯೋ 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 ಅತ್ತೆಂಕ್ರು ಹೊಟ್ಟಿನ ಉರ್ಕೊಂತ ಉರ್ಕೊಂಡ್ ಅಳಕ್ ಬಿಡು. ಯಾಕ ತನ್ನ ಮಗಳಿಗೆ ಏನು ತಂದಿರಂಗಿಲ್ಲನ? ಯವ್ವ ಅದು ಸೀರೆ ಎತ್ಕೊಂಡು ಸೀರೆ ತಂದಿರ್ತಾನೆ. ಮತ್ತು ಅದಾತ್ ಇದಾತ್ ಲಾಡಾತ್ ಲೊಟ್ಟ ಆತ್ ಅಂತಾರೆ ಬಿಡ. ಯವ್ವ ಏನು ಮಾಡಿದ್ರು ಮಾಡೇ ಇಲ್ಲ ಅಂತಾರ ಅವರು. ದೊಡ್ಡವನ ಮನ್ಯಾಗೂ ತೊಗೊಂಡು ಹೋಗ್ಕಳ, ಸಣ್ಣವನ ಮನ್ಯಾಗೂ ತೊಗೊಂಡು ಹೋಗ್ಕಳ. ಮತ್ತು ನನಗೆ ಏನೈತೆ ಅಂತಾಳ ವಯ್ಯವ. ಆದ್ರೂ ಹೆಣ್ಮಕ್ಳು ಅಂದ್ರೆ ಇಟ್ಟು ದರಿದ್ರ ಆಸೆ ಇರ್ಬಾರ್ದು ಬಿಡ. ಹೌದು ವಯ್ಯವ, ತೀರ ಆಸೆ ಗಿಡೈತ್ ಬಿಡ. ತಾಯಿನಾಕಿನ ಮಗಳನ್ನ ಹಾಕಿನ ಮನೆ ಕೊಳಿಪಲ್ಲೆ ಮಾಡೀನಿ. ಬಂದಾಗ ಏನು ಮಾಡಂಗಿಲ್ಲ ಅಂತೆ. ಆ ನಮ್ಮನೆ ಮಾತಾಡಿ ಹೋದ್ಲು. ಇವ ನೀನು ಒಂದು ಇದನ್ನ ಮಾಡ್ಕೊಡ ಅಂದಿಲ್ಲ. ಹಂಗೆ ಮಾತು ಹೇಳ್ಕೊಂತ ಕುಂತ ಅಂದ್ರೆ ಹಂಗೆ ಹೊತ್ತಾಗತ್ತ. ಯಾಕ ಸೀರೆ ಇಟ್ಟು ಬಂದ್ಬಿಡ್ತೀನಿ ತಗೋ. ಇಲ್ಲೇ ಇಡ್ತೀನಿ ಹಿಂದೆಗಡೆ ಕಪಾಟ್ನಾಗ ಇಟ್ಟಾತ. ಅಯ್ಯೋ ಇದ್ರ ಚಿಲಕ ಮುರಿದು ಬಿಟ್ಟತಿ. ಮಾಡ್ಸಂತೀನಿ ನಮ್ಮವಾಗ ಮಾಡ್ಸಕ್ಕಾಗಲ್ದು ಇವಂಗು. ಹಂಗೆ ಮುಂದಕ್ಕೆ ಹಾಕೊಂಡು ಹೋಗ್ತೀನಿ. ಎಲ್ಲರೂ ಊರಿಗೆ ಪಾರಿಗೆ ಹೋದ್ರೆ ಕತಿ ಹಂಗಂತೀನಿ ನಾನು. ಸರಿ ಇದಕ್ಕೆ ಒಂದು ಅರಿಬಿ ಕಟ್ಟಿಬಿಡ್ತೀನಿ. ಎಲ್ಲಿ ತಗಲೇವ? ನಿಮ್ಮವು ಸೀರೆ ತಗೊಂಡಿಯಾ? ಸರಿ ಅದು ಹೆಂಗೆ ಉಡಿಸಿ ಕಳಿಸ್ತೀನಿ ನೋಡ್ತೀನಿ. ಇಲ್ಲಿ ಇಟ್ಟ ಸೀರೆನ ನಾ ಎಲ್ಲಿ ಕಪಾಟ್ನಾಗ ಇಟ್ಟ ಅಂತ ಮಾಡಿದ್ದೆ. ಹುಡುಕು ತಂದ್ರಿ ತಪ್ಪು. ಅಯ್ಯೋ ಎಷ್ಟು ಚಂದ ಇದ್ದಿದ್ದು ಸೀರೆ. ಈ ಸೀರೆ ತೊಗೊಂಡೋಗಿ ನಮ್ಮವ್ಗೂ ತೋರ್ಸೋದು ಬೇಡ. ನಾನು ಸಂದಕದಾಗ ಇಟ್ಕೊಂಡ್ಬಿಡ್ತೀನಿ. ಸೀರೆ ಸೀರೆ ಇಲ್ಕಲ್ ಸೀರೆ ನನಗೆ ಇದು ಕಲರ್ ಹೋಗ್ತೈತಿ. ನಾನು ಇದನ್ನ ತಗೊಂಡೋಗ್ತೀನಿ ನೋಡ ನೀಲಿ. ನೇತ್ರಿ ನಮ್ಮಪ್ಪ ದಿನ ಅಂತೇಳಿ ಭಾಳ ಹಾರಾಡಿದಿ. ಇನ್ನೊಂದ್ಸತಿ ನನಗೆ ನೀರು ಕುಡ್ದು ಹಾಲು ಕುಡ್ದು ಊಟ ಕುಡ್ದು ಮಾಡಿದೆ ಅಂದ್ರೆ ಮತ್ತೆ ಪರ್ಕರಿತೈತಿ ನೋಡು. ಆಗಿಲ್ಲ ಮಾವಾರ ಮುಂದೆ ಹೇಳ್ಬೇಕಿಲ್ಲ. ಇದನ್ನ ಹೇಳ್ತಿದ್ರು ನಿಮಗೆ ಸುದ್ದಿನ. ಭಾಳ ಮಾತಾಡ್ಬೇಡ ನೀನು. ಬಾಯಿನ ಹಲ್ಲು ಉದುರ್ಸ್ಕೊಂತಿ. ಈ ನೇತ್ರ ಆದ್ನೇನ ಮೊದ್ಲಕ್ಕ? ನೇತ್ರ ಅಂತೇಳಿ ಓಡಿ ಬರ್ತಿದ್ರಲ್ಲ ನನ್ನ ಹಿಂದಿಂದ. ಮುಕ್ಕಳು ಸುಟ್ಟು ಬೆಕ್ಕಿನ ಗತೆ ಸುತ್ತಾಡ್ತಿದ್ರಿ ನನ್ನ ಹಿಂದ. ಆಗಿನ ಮಾತ ಬೇರೆ, ಈಗಿಂದ ಮಾತು ಬೇರೆ. ಆಗಿನಂಗ ಈಗ ಸಲಿಗಿಟ್ಕೊಂಡು ನನ್ನ ಹತ್ರ ಬರಕ್ ಹೋಗ್ಬೇಡ ನೀನು. ನಾನು ನಿಮ್ಮ ಮಗುವಿಗೆ ತಾಯಿ ಆಗಾಕತ್ತೀನಿ. ಅತ್ತಿ ನನಗೆ ಬಾಯಿ ಬಂದಂಗ ಬೇಯ್ತಾರ. ಒಂದು ಮಾತು ಏನು ಅನ್ನಂಗಿಲ್ಲ ನೀವು. ನನಗೆ ನೀನು ಕಂಡ್ರೆ ಇಷ್ಟ ಇಲ್ಲ ಅಂತದ್ರಾಗ ನಾ ಯಾಕೆ ನೀನು ಬೆನ್ ಕಟ್ಕೊಂಡು ಬರ್ಲಿ? ನೀನು ಮನೆಯಿಂದ ಹೊರಗಿರ್ಬೇಕಾದವಳು. ಮನಿ ಒಳಗೆ ಬಂದ್ಬಿಟ್ಟಿಲ್ಲ. ನಾನು ನಿನಗೆ ಹೇಳಿದ್ನಿಲ್ಲೋ, ಅಲ್ಲಿ ನಿಮ್ಮ ಅಜ್ಜ ನಿಮ್ಮಮ್ಮ ಯಾವನ ತೆಗೆದು ಲಗ್ನ ಮಾಡಕತ್ತಿದ್ರಲ್ಲ, ಮಾಡ್ಕೊ, ರೊಕ್ಕ ಎಷ್ಟು ಬೇಕು ಕೊಡ್ತೀನಿ ಅಂತೇಳಿ ಅಂದಿದ್ದೆ. ನನ್ನ ಮಾತು ಕೇಳಿದ್ದೇನ? ನನ್ನ ಮಾತು ಕೇಳಿದ್ದೆ ಅಂದ್ರೆ ನೀ ಆರಾಮಾಗಿರ್ತಿದ್ದೆ ಅಲ್ಲಿ ಯಾವನ ಲಗ್ನ ಮಾಡ್ಕೊಂಡು. ನಾನ್ ದಡ್ಡಿ ಪ್ರೀತಿ ಪ್ರೇಮ ಅನ್ಕೊಂಡು ನೀವು ನನ್ನ ದೇಹ ಅಷ್ಟ ಬಯಸಿದ್ರಿ ಹೊರತಾಗಿ ನನ್ನ ಪ್ರೀತಿ ಯಾವತ್ತೂ ನೀವು ಒಪ್ಕೊಲಿಲ್ಲ. ಅದು ನನಗೆ ಗೊತ್ತಾಗ್ಲಿಲ್ಲ. ನಾನು ಪೆದ್ದಿ. ಈಗೂ ಕಾಲ ಮಿಂಚಿಲ್ಲ ನೇತ್ರಿ. ಮನಿ ಬಿಟ್ಟು ಹೋಗ್ಬಿಡು. ನನ್ನ ಜೀವನದಿಂದ ದೂರ ಆಗ್ಬಿಡು. ನೀನ್ ಪಾಡಿ ನೀರು, ನನ್ನ ಪಾಡಿ ನಾ ಇರ್ತೀನಿ. ನಾನು ನಿನ್ನ ಹಂಗೆ ಕಳ್ಸಂಗಿಲ್ಲ ನೋಡಿಲ್ಲ. ನಿನಗಂತೇಳಿ 1-2 ಎಕರೆ ಹೊಲ ಬರೀತೀನಿ. ಒಂದು ಮನಿ ಕಟ್ಟಿಸ್ಕೊಡ್ತೀನಿ. ಆರಾಮಾಗಿದ್ದು ಬಿಡು. ಆಸ್ತಿ ರೊಕ್ಕ ರೂಪಾಯಿ ಯಾವುದು ಪ್ರೀತಿ ತಂದು ಕೊಡಲ್ಲ ರೀ. ನಾನು ನಿಮ್ಮನ್ನ ಮನಸಾರಿ ಪ್ರೀತಿ ಮಾಡಿದೆ. ಆದ್ರೆ ನೀವು ನನ್ನೆಂದೂ ಪ್ರೀತಿನ ಮಾಡಲಿಲ್ಲಲ್ಲ. ಬರೀ ನನ್ನ ದೇಹ ಬಯಸಿದ್ರಿ. ಮದುವೆ ಆಗಿ ಇಷ್ಟು ದಿನ ಆಯ್ತು. ನಾನು ನಿಮ್ಮ ಮಗುವಿಗೆ ತಾಯಿ ಆಗಕತ್ತೀನಿ. ಒಂದು ದಿನ ತಿಂದ್ಯಾ ಉಂಡ್ಯಾ ಅಂತೇಳಿ ಒಂದಿನ ನರ ಕೇಳೇನ? ನನಗೆ ನೀ ಇಷ್ಟಾನೇ ಇಲ್ಲ. ಕೇಳ್ರೆ ಏನ್ ಮಾಡ್ಲಿ? ನನಗೆ ನೀ ಬ್ಯಾಡ. ತಿಪ್ಪಿಯಾಗಿದ್ದ ನಾಯಿ ನೀನು. ಈಗ ಬಂದು ಉಪ್ಪರಿಗೆ ಮ್ಯಾಗ ಕುಂದ್ರನ ನೀನು ಒಪ್ಕೊಂತಾನಂತ ಮಾಡಿಯನ? ಮನಿ ಬಿಟ್ಟು ತೊಲಿಗೆ ಹೋಗು. ನನ್ನ ಮಾತು ಕೇಳು.
ನನಗೆ ಗೊತ್ತೈತಿ ಯಾರೋ ನಿನ್ ಹಿಂದೆ ಅದಾರ ಅಂತೇಳಿ ನೋಡಿಲ್ಲ. ನಾಳೆ ಅವ್ರ ಕೈ ಬಿಟ್ರು ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ನೋಡು. ನಾನಂಕರು ಸತ್ರು ನೀನು ಅಂತ ಒಪ್ಕೊಳಂಗಿಲ್ಲ. ಒಂದು ಹೆಣ್ಣಿಗೆ ಬೇಕಾಗಿರೋದು ಗಂಡನ ಪ್ರೀತಿ ಹೊರತಾಗಿ ಅವನ ಆಸ್ತಿ ಅಂತಸ್ತಲ್ಲ. ಆಸ್ತಿ ಅಂತಸ್ತು ಪ್ರೀತಿ ಕೊಡಂಗಿಲ್ಲ. ನಾ ಎಂಥ ದೊಡ್ಡ ತಪ್ಪು ಮಾಡೀನಿ ನೋಡು. ನಾನು ಇವ್ರು ಮಾತಾಡಿದ್ದು ಇವ್ರು ಬಂದು ಮಾತಿಗೆ ಮಳ್ಳಾಗ್ಬಿಟ್ನ್ಯಾನ. ಮಳ್ಳಾಗಿ ಮೋಸ ಹೋಗ್ಬಿಟ್ನ್ಯಾನ. ಅದಕ್ಕೆ ಈಗ ಅನುಭವಿಸಕತ್ತೀನಿ. ನನಗೆ ಬರ್ಬೇಕಾದಿದ್ದ ಎಡಿಯೋದು. ಗಂಡನ ಮನ್ಯಾಗ ಗಂಡಗೆ ಬೇಕಾಲಾರ್ದ ಹೆಣ್ಣು ಯಾರಿಗೂ ಬೇಕಾಗಂಗಿಲ್ಲ ಅಂತ ನನ್ನ ಪರಿಸ್ಥಿತಿ ಹಂಗತಿ ಆಗ್ಬಿಟ್ಟತಿ. ನನ್ನ ಮಗುಗೋಸ್ಕರ ಬದುಕ್ತೀನಿ. ಅವ್ರು ಎಷ್ಟೋ ಮಾತಾಡಿದ್ರು ಮುಂದೊಂದು ದಿನ ಬದಲಾಕಾರ. ಬದಲು ಮಾಡೇ ಮಾಡ್ತೀನಿ ನಾನು. ಮಿತ್ರ ಹೇಳ್ರಿ ಅತ್ತಿ. ಬಂದು ಬರುವ ನೋಡ್ತೀನಿ. ಈಕಿ ಕೂಡಿ ಹೆಂಗೆ ಮಾತಾಡ್ತಾವ ನೋಡೇ ಬಿಡ್ತಾನೆ. ಯಾಕೆ ಮಕ್ಕ ಸಪ್ ಮಾಡ್ಕೊಂಡು ನಿಂತಿಲ್ಲ ಹುಡುಗಿ? ಏನಾತ? ಏನಿಲ್ಲ ಬಿಡ್ರಿ ಅತ್ತಿ. ಯಾಕವ್ವ ಏನಾತ? ಅಂತದೇನಾತ ಹೇಳ. ಯಾಕೆ ನನ್ನ ಮುಂದೆ ಹೇಳ್ಕೊಳಂಗಿಲ್ಲ ಏನ? ಇವ್ರ ಬಾಯಿ ಬಂದಂಗೆ ಮಾತಾಡ್ತಾರೆ. ನೀ ನಾಯಿ ಅಂತಂತಾರೆ. ಒಂದು ಹೆಣ್ಣಿಗೆ ಗಂಡ ಮನೆ ಗಂಡಿನ ಆಸರೆ ಇರ್ಲಿಕ್ಕಂದ್ರೆ ಹೆಂಗಿರುದ್ರಿ ಅತ್ತಿ? ಅಯ್ಯೋ ಯವ್ವ, ನಾಳೆ ಕೂಸು ಹುಟ್ಟಿಂದ ಅದ್ರ ಮಕ ನೋಡಿ ತಾನ ಬದ್ಲಾಕ ಸುಮ್ಮರು. ನಿಮ್ಮಮ್ಮ ಮಾವಿನಕಾಯಿ ಕೊಟ್ಟ ನೋಡಿ ತಗೋ. ನಿನ್ಗೇನ ಇವು ಮಾವಿನಕಾಯಿ ಇಷ್ಟ ಅಂತಲ್ಲ, ತಗೋಬಿ ತಿನ್ನು. ಅತ್ತಿ ಎಷ್ಟೋ ಮನ್ಸಿಗೆ ಹಚ್ಕೋಬಾರ್ದು ತಿನ್ರಿ. ಆದ್ರೂ ಮನಸ್ಸು ಕೇಳ್ಬೇಕಲ್ರಿ. ನನಗೂ ಎಲ್ಲರ ಥರ ನನ್ನ ಗಂಡ ಹಿಂಗಿರ್ಬೇಕು ಹಂಗಿರ್ಬೇಕಂತ ಅನಿಸ್ತತಿ. ಇವ್ರು ನನ್ನ ಕೂಡ ಮಾತಾಡಂಗಿನೇ ಇಲ್ಲ. ನಾನು ಎಷ್ಟು ಧೈರ್ಯನಾಗಿರ್ತೀನಿ ರೀ ಅತ್ತಿ. ಅದನ್ನು ಇವ್ರಿಗೆ ಎಷ್ಟು ಪ್ರೀತಿಯಿಂದನೇ ಮಾತಾಡ್ತೀನಿ. ಎಷ್ಟೋ ಮನಸ್ಸು ಕಲ್ ಮಾಡ್ಕೋಬೇಕಂತೀನಿ. ಆಗನವಲ್ಲ ನನಗೆ. ಹಂಗಾಕತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಎಲ್ಲ ಸುದ್ದಾಕತಿ ನೋಡುವ. ಬರ್ಬರ್ತ ನಿನ್ನ ಜನ ಎಲ್ಲ ಸುದ್ದಾಕತಿ. ಇನ್ನೊಂದುವ ಏನದು ನಿನ್ನ ಜನ ಕಳ್ಕುಸ ಮಾಡ್ಬೇಕು ಅಂತ ಅನ್ನಕತ್ತಿದ್ರು. ಅದೇ ಹೇಳಿ ಬಂದೀನಿ ನಿಮ್ಮ ಅಮ್ಮಗ ಒಂದಿಟ್ಟು ಅಕ್ಕಗನ್ನು ಅಂತೇಳಿ ಕಳ್ಕುಸ ಮಾಡ್ತಾರೆ. ಎಲ್ಲ ಬರ್ಬರ್ತ ಸುದ್ದಾಗತ್ತ. ಸುಮ್ಮಿರುವೆ. ಪಕ್ಕ ಆತ ಈಕಿ ಹಿಂದಿಗಿನ ಅದ ಅಂತೆ. ಯಾಕ ಬಾ ಸುರಿಗಿ ಬಿಟ್ಟಿ? ಸ್ವಲ್ಪ ಚಂದಾಗ ಊಟ ಮಾಡು. ನೀನು ಇದನ್ನ ಯಾಕೆ ಹಚ್ಕೊಂತಿ? ಈ ಹೊತ್ನ್ಯಾಗ ಏನೋ ಇದ್ದದೊಂದು ಇಲ್ಲದೊಂದು ತಲೆಗೆ ಹಾಕೋಬಾರ್ದು. ಕುಚಿನ ಮ್ಯಾಗ ಪರಿಣಾಮ ಬೀಳ್ತತಿ ನೋಡು. ಮಕ ಅನ್ನೋದು ಸೆಕ್ಕಿಟ್ಟು ಸೇಡ್ರೆ ಆಗೈತಿ. ಅದು ಚಂದಗಿರು. ಈ ಮನ್ಯಾಗ ನಂದಟ ಕಷ್ಟ ಸುಖ ಕೇಳೋರು ನೀವು ಅಷ್ಟ ನೋಡತ್ತಿ. ಯಾರು ನನ್ನ ಕಷ್ಟ ಸುಖ ಕೇಳೋರಿಲ್ಲ. ಹುಚ್ಚಿ ನಡಿ. ಹಗಲು ರಾತ್ರಿ ಇರೋದ ಜೀವನದಾಗನು ಹಂಗ. ಹಗಲು ರಾತ್ರಿ ಬರ್ತಿರ್ತಾವ ಹೋಗಿರ್ತಾವ. ಅದ್ರ ಬಗ್ಗೆ ಮಾತಲ್ಲಿ ಕೆಡಿಸ್ಕೋಬಾರ್ದೇವ. ಏನಾರು ಊಟ ಮಾಡಿ ಇಲ್ಲ? ಇಲ್ರಿ ಅತ್ತಿ, ಬರೀ ವಾಂತಿ ಬಂದಂಗೆ ಆಗುತ್ತೆ ನನಗೆ. ಒಂಥರ ಹೆಂಗ ಆಗತ್ರಿ ಅತ್ತಿ. ಬಾಯ್ಕ್ಯಾಗ ಒಟ್ಟ ಏನು ತಿನ್ಬೇಕು ಅನ್ಸಂಗಿಲ್ಲ. ನಡಿ, ಇವನ್ನ ಮಾನ್ಕಾಯಿ ಹೆಚ್ಚಿ ಒಂದಿಟ್ಟು ಉಪ್ಪು ಖಾರ ಹಾಕಿ ಕೊಡ್ತೀನಿ, ತಿನ್ನು. ಹಿಂದೆಗಡೆ ಏನಾರು ಮಾಡ್ಕೊಡ್ತೀನಿ ನಡಿ. ಪಾರವ, ನಾನೀತ ಒಡು ಹುಟ್ಟಿದ ತಂಗಿಕಿನ ಹೆಸರು ನೋಡ್ಕೊಂಡೆ. ಆದ್ರೆ ನೀನು ಬೆನ್ ಹಿಂದೆ ಹಿಂಗೆ ಚೂರಿ ಹಾಕಿ ಅಂತ ಗೊತ್ತಿದ್ದಿದ್ದಿಲ್ಲ ನನಗೆ. ನನ್ನ ಮಗನ ಜೀವನದಾಗ ಆಟ ಆಡಿದಿಲ್ಲ. ಮಾಡ್ತೀನಿ ನಿನ್ನ ನೋಡಕಂತೆ. ನಿನ್ನ 2 ಮಕ್ಕಳು ಬಾಳ್ನ್ಯಾಗ ಆಟ ಆಡ್ಲಿಕ್ಕಂದ್ರೆ ನನ್ನ ಹೆಸರು ಸೀತಾನ ಅಲ್ಲ. ಸುಮ್ಮನೆ ಖಾಲಿ ಕುತ್ಕೊಂಡು ಏನ್ ಮಾಡೋದು? ಈ ಜಮೀನು ಪಮೀನು ನೋಡ್ಕೊಳಕ್ ನನ್ನ ಕೈಲಿ ಆಗಂಗಿಲ್ಲ. ನಾ ಏನಾರ ಹೊಸದಾಗಿ ಮಾಡ್ಬೇಕಲ್ಲ, ಬಿಸಿನೆಸ್ ಮಾಡ್ಬೇಕು. ಅವಾಗಂತಿದ್ದಡಿ ಒಂದಿಟ್ಟು ರೊಕ್ಕ ಇಸ್ಕೊಂತೀನಿ ಅವನ ಕೈಲಿ. ರಾಘು, ಯಾಕೆ ಬೇವ ಸಿಟಿಗಿದ್ದಿಲ್ಲ? ಯಾಕೆ ಏನಾತ? ನನಗೆ ಈಗ ಗೊತ್ತಾತಪ್ಪ. ನೀ ಹತ್ರ ಇಷ್ಟು ಹರಿಯಾಡ್ತಿದ್ಲಲ್ಲ, ಆಕೆ ಹಿಂದೆ ಯಾರು ಅದಾರ ಅಂತ ಈಗ ಗೊತ್ತಾತ ನೋಡು ನನಗೆ ತಮ್ಮ. ಹೌದಾ ಬೇ? ಯಾರು ಅದಾರ ಬೇಕಿ ಹಿಂದ? ಆಕೆ ಕುಮ್ಮಕ್ ಕೊಡೋರು ಯಾರು? ಎತ್ರು ಎಲ್ಲಿ ಇಲ್ಲ ಯಪ್ಪ, ಬಗಲ್ದಾಗ ಅದಾರ. ಯಾರು ಬೇವ? ಪಾರವ್ಚಿಗವ? ಆಕಿನ ನಿಮ್ಚಿಗವನ. ನನಗ ಹಿಂಗ ಮಾಡ್ತಾವ ಅಂತ ಗೊತ್ತಿದ್ದಿಲ್ಲಪ್ಪ. ನಿಮ್ಚಿಗವ ಬ್ಯಾನಿಂದ ಚೂರಿ ಹಾಕಿಬಿಟ್ಲು ನೋಡಿಕಿ. ನನ್ನ ಸಂಶಯ ಇತ್ತು ಬೇ ಚಿಗೋನ್ ಮ್ಯಾಗ. ಯಾವಾಗ ಆಕಿ ಕೈಯಾಗಿಂದ ಹಿರೇತನ ಕಸ್ಕೊಂಡ್ವಲ್ಲ, ಅಲ್ಲೇ ಉರಿದ್ ಬಿಡ್ತೇಕಿ ಚಿಗೋಗ. ಹೆಂಗಾರ ಮಾಡಿ ಏನಾರ ಮಾಡ್ಬೇಕಂತೇಳಿ ಹೊಂದ್ ಸಾಯ್ಕ್ ಮಾಡಿದ್ಲು ನೋಡ್ಬೇಕಿ. ಆದ್ರೆ ಹಿಂಗ ಮಾಡ್ತಾ ಅಂತ ಗೊತ್ತಿದ್ದಿಲ್ಲಪ್ಪ. ಸ್ವಂತ ತಂಗಿ ತರ ನೋಡ್ಕೊಂಡ್ಯಾನ. ಈಗ ಹಿಂಗತಿ ಮಾಡ್ತಾ ಅಂತ ನನಗೆ ಗೊತ್ತಾಗಲಿಲ್ಲ ನನಗ. ಇಲ್ಲವ, ಇದಕ್ ಮಾತ್ರ ತಕ್ಕ ಪಾಠ ಕಲ್ಸ್ಬೇಕು ಚಿಗೋಗ. ನಿನ್ನ ಜೀವನದಾಗ ಆಕಿ ಹಂಗ ಆಟ ಆಡ್ಯಾಳ ಅಂದ್ರ ಆಕಿ ಮಕ್ಕಳ ಜೀವನದಾಗೂ ನಾವು ಆಟ ಆಡುದ. ಆಕಿಗೆ ಎದುರು ಹೋಗೋಂಗಿಲ್ಲ. ನಮ್ಮ ಬ್ಯಾನ್ ಹಿಂದೆ ಹಂಗ ಆಟ ಆಡಿದ್ಲು ಹಂಗ ನಾವು ಈಕಿ ಬ್ಯಾನ್ ಹಿಂದೆ ಆಟ ಆಡ್ಬೇಕು. ಸಾಕ, ನೀ ಇಷ್ಟ ಹೇಳಿದಲ್ಲ. ನೋಡ್ ಮುಂದ ಹೆಂಗ್ ಮಾಡ್ತೀನಿ ಅಂತೇಳಿ. ನೀ ಸುಮ್ಮ ಒಂದಿರಬಿ ನೋಡಕಂತಿ ಹೆಂಗ್ ಮಾಡ್ತೀನಿ. ವಿಲಿ 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 ಒದ್ದಾಡ್ಬೇಕು ಚಿಗವ. 2 ಹೆಣ್ಮಕ್ಳ ಜೀವನ ಹೆಂಗ ಆತಂತೇಳಿ ಅನ್ಬೇಕು. ಆಟ ಮಾಡು. ಅಲ್ಲಿಗೆ ನನಗ ಸಮಾಧಾನ ಆಕತಿ. ಎಂತ ಮಂದಿ ಇರ್ತಾರಪ್ಪ. ಆದ್ರೂ ನಾವ್ ಯಾರನ್ನೂ ನಂಬಾರ್ದಪ್ಪ. ನಮ್ಮಾರು ಅಂತ ಅಂದಾರನ ಹಿಂಗತಿ ಮಾಡ್ತಾರ. ನಾನ್ ನಿನಗ ಅಂತಿದ್ದೆ, ನಿಮ್ ಚಿಗೋ ಅಂತ ಕೆಲ್ ಬಿಡು ಅಂತಿದ್ದಿ. ಈಗ ನೋಡು, ಅಧಿಕಾರ ಹಂಗತಿ ಮಾಡ್ಸತ್ವಿ. ಅದು ಕೈಯಾಗಿನ ಅಧಿಕಾರ ಕಸ್ಕೊಂಡ್ರಿ ಯಾರಿಗಾದ್ರು ಅದು ಬ್ಯಾನ್ ಹತ್ತುದ. ಆಸೆ ಇಲ್ಲ ಅಂತೇಳಿ ಮ್ಯಾಗಟ ಅಂತ. ಒಳಗೆಲ್ಲ ಐತಿ ಈಕಿಗೆ. ನನಗ ಈಗ ಈಕಿ ಬಾಣ ಗೊತ್ತಾತು.